ದೇವಗುರು ಬೃಹಸ್ಪತಿ ಗುರುವಿನ ಸ್ಥಾನ ಬದಲಾವಣೆಯಿಂದ ವೃಷಭ ಲಗ್ನ ವೃಷಭ ರಾಶಿಯವರೆಗೆ ಒಂದು ವರ್ಷದ ಫಲಗಳು ಹೇಗಿರುತ್ತೆ? ನಿಮ್ಮ ಧನಸ್ಥಾನದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರ ಆಗ್ತಾ ಇತ್ತು ಅವರದೇ ನಕ್ಷತ್ರದಲ್ಲಿ. ಈಗ ನಿಮ್ಮ ತೃತೀಯ ಸ್ಥಾನಕ್ಕೆ ಗುರುವಿನ ಸಂಚಾರ ಆಗ್ತಾ ಇದೆ. ಸಂಚಾರ ಆಗ್ತಾ ಇರೋದು ಕೂಡ ಅವರದೇ ನಕ್ಷತ್ರ. ಒಂದು ತಿಂಗಳ ಕಾಲ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಸೊ ನಿಮಗೆ ತೃತೀಯ ಗುರು. ಓಕೆ, ಈಗ ಯುಗಾದಿ ಭವಿಷ್ಯ ಹೇಳಬೇಕಾದ್ರೆ, ವರ್ಷ ಭವಿಷ್ಯ ಹೇಳಬೇಕಾದ್ರೆ ಗುರುವಿನ ಸಂಚಾರ ಬಹಳ ಮುಖ್ಯ ಆಗುತ್ತೆ. ಅಲ್ಲೂ ಅದನ್ನೇ ಹೇಳಬೇಕು, ಯುಗಾದಿ ಭವಿಷ್ಯದಲ್ಲೂ ಅದನ್ನೇ ಹೇಳಬೇಕು, ಗುರು ಬದಲಾವಣೆ ಆದಾಗಲೂ ಅದನ್ನೇ ಹೇಳಬೇಕು, ಗುರುವಿನ ಮಹತ್ವದ ವಿಚಾರಗಳನ್ನು. ಇರಲಿ, ಈಗ ನಿಮಗೆ ತೃತೀಯ ಗುರು, ಎಲ್ಲರೂ ಹೇಳ್ತಾರೆ 3ನೇ ಗುರು ಅಥವಾ 4ನೆಯ ಗುರು ಅಷ್ಟು ತುಂಬ ಒಳ್ಳೆಯದನ್ನು ಮಾಡಲ್ಲ ಅನ್ನೋದು ಎಲ್ಲರ ವಾದ ಅಲ್ಲ. ಕೆಲವು ಶಾಸ್ತ್ರಗಳ ಉಲ್ಲೇಖದಲ್ಲಿದೆ. ಅದನ್ನು ತುಂಬ ಸಾಂಪ್ರದಾಯಿಕವಾಗಿ ಫಾಲೋ ಮಾಡಿಕೊಂಡು ಬರುವಂತಹ ಜ್ಯೋತಿಷ್ಯರು, ಗ್ರಂಥಗಳ ಆಧಾರದಲ್ಲಿ ಜ್ಯೋತಿಷ್ಯವನ್ನು ನುಡಿಯುವಂತಹ ಜ್ಯೋತಿಷ್ಯರು ಡೆಫಿನೆಟ್ಲಿ ಇದರ ಬಗ್ಗೆ ಒಳ್ಳೆಯ ಮಾಹಿತಿಗಳನ್ನು ನಿಮಗೆ ಕೊಡೋದಿಲ್ಲ. ಏನಕ್ಕೆ ಕೊಡೋದಿಲ್ಲ, ಏನಕ್ಕೆ ಕೆಟ್ಟದ್ದು ಮಾಡ್ತಾರೆ ಅದನ್ನು ಪ್ರಾಯೋಗಿಕವಾಗಿ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ವಿಚಾರಗಳಿವೆ, ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ. ಅದರ ಜೊತೆಗೆ ಗುರು ಯಾವಾಗಲೂ ತಾನಿರುವ ಮನೆಯನ್ನು ಕೆಡಿಸಿದರೂ ತಾನು ದೃಷ್ಟಿ ಹಾಕುವ ಮನೆಗಳಿಗೆ ಹೆಚ್ಚು ಬೆಳಕನ್ನು ಕೊಟ್ಟು ಅಲ್ಲಿ ವೃದ್ಧಿಯನ್ನು ಮಾಡ್ತಾರೆ. ಅದರ ಕಡೆನೂ ಗಮನ ಕೊಡೋಣ. ಅದರ ಜೊತೆಗೆ ಗುರು ಯಾವ ಯಾವ ನಕ್ಷತ್ರಗಳಲ್ಲಿ ಸಂಚರಿಸ್ತಾರೆ ಆ ನಕ್ಷತ್ರದ ಅಧಿಪತಿಗಳನ್ನು ಕೂಡ ವೃದ್ಧಿ ಮಾಡ್ತಾರೆ. ನೋಡಿ, ಪುಷ್ಯ ನಕ್ಷತ್ರಕ್ಕೆ ಶನಿ ಅಧಿಪತಿ ಆಗ್ತಾರೆ. ಆಗ ನಿಮ್ಮ 9 ಮತ್ತು 10ನೇ ಮನೆಯಲ್ಲಿ ಅಲ್ಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂದರೆ ನಿಮ್ಮ 9 ಮತ್ತು 10ನೇ ಮನೆ ಅಧಿಪತಿ ಶನಿ. ಅದೇ ರೀತಿ ನಿಮ್ಮ ಧನಸ್ಥಾನ ಮತ್ತು ನಿಮ್ಮ 5ನೇ ಮನೆ ಅಧಿಪತಿ ಬುಧನ ನಕ್ಷತ್ರದಲ್ಲಿ ಸಂಚರಿಸಬೇಕಾದ್ರೆ ಆ ಮನೆಗೂ ಕೂಡ ತುಂಬ ಇಂಪ್ಯಾಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಗುರು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೋ ಆ ನಕ್ಷತ್ರದ ಅಧಿಪತಿಗಳನ್ನು ಕೂಡ ಸ್ವಲ್ಪ ಸ್ಟ್ರಾಂಗ್ ಮಾಡ್ತಾರೆ. ಸೊ ಹಾಗಾಗಿ ಇದೆಲ್ಲವನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗತ್ತೆ. ಇದರ ಜೊತೆಗೆ ಗುರು ನವೆಂಬರ್ 1ರಿಂದ 2027 ಜನವರಿ 25ರವರೆಗೂ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಅಲ್ಲಿ ಕೇತುವಿನ ನಕ್ಷತ್ರ ಮಖ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾರೆ. ಆಗ ಸಾಕಷ್ಟು ಬದಲಾವಣೆಗಳಿವೆ. ಅದನ್ನು ಸಪ್ರೇಟಾಗಿ ಮಾಡೋಣ. ಯಾಕೆಂದರೆ ಗುರು ಕೇತುವಿನ ನಕ್ಷತ್ರ, 1 ತಿಂಗಳು ಕೇತು ಮತ್ತು ಗುರುವಿನ ಒಂದು ಸಂಯೋಗ ಆಗುತ್ತೆ. ಆಮೇಲೆ ಕೇತುವಿನ ಬದಲಾವಣೆ ಡಿಸೆಂಬರ್ ತಿಂಗಳಲ್ಲಾಗುತ್ತೆ. ಸೊ ಇದೆಲ್ಲ ತುಂಬ ಇಂಪ್ಯಾಕ್ಟ್ ಇದೆ. ಅದನ್ನು ಸಪ್ರೇಟಾಗಿ ನೋಡೋಣ. ಈಗ 1 ವರ್ಷಗಳ ಕಾಲ ಈ ತೃತೀಯ ಗುರು ಮತ್ತು ಗುರುವಿನ ದೃಷ್ಟಿಯಿಂದ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಏನೆಲ್ಲ ಫಲಗಳಿವೆ ಎಲ್ಲವನ್ನು ನೋಡೋಣ. ಮೊದಲನೇದಾಗಿ ತೃತೀಯ ಗುರು. ತೃತೀಯ ಗುರು ಅಂದರೆ ನೋಡಿ, 3ನೇ ಮನೆ ಅಂದರೆ ಪರಾಕ್ರಮ ಸ್ಥಾನ, ಶ್ರಮ, ಅಲೆದಾಟ, ಮಾರ್ಕೆಟಿಂಗ್, ಕಿರಿಯ ಸಹೋದರ, ನೆರೆಹೊರೆ, ಇದೆಲ್ಲವನ್ನು ತಿಳಿಸುತ್ತೆ. ಯಾವಾಗ 3ನೇ ಮನೆಗೆ ಗುರು ಬರ್ತಾರೋ ಆಗ ನಿಮ್ಮಲ್ಲಿ ಒಂದು ಸ್ವಲ್ಪ ಅಹಂ ಹೆಚ್ಚಾಗುತ್ತೆ. ಸ್ವಲ್ಪ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಈ ಅಕ್ಕಪಕ್ಕದವರ ಜೊತೆ ವ್ಯವಹರಿಸಬೇಕಾದ್ರೆ ಸ್ವಲ್ಪ ಈಗೋ ನಿಮಗೆ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಗುರು ಅಲ್ಲಿಗೆ ಬಂದು ಕುಂತ್ಕೊಂಡ್ರಲ್ಲ, ನಿಮ್ಮನ್ನು ಹಿಡಿಯೋಕ್ಕಾಗ್ತಾ ಇಲ್ಲ. ಸೊ ಇಲ್ಲಿ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ತೃತೀಯ ಗುರು ಕೆಟ್ಟದ್ದನ್ನು ಮಾಡಲ್ಲ. ಬಟ್ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ, ಗುರು ಅಲ್ಲಿಗೆ ಬಂದಾಗ ನೀವು ಬದಲಾಗ್ತೀರಾ, ಮೆಂಟಲಿ ನೀವೇ ಸ್ವಲ್ಪ ಬೇರೆ ಥರ ಕಾಣಿಸ್ಕೊಳ್ತೀರಾ. ಅದನ್ನು ನೀವು ಮೊದಲು ಸರಿ ಮಾಡ್ಕೊಳ್ಬೇಕು. ತೃತೀಯ ಗುರು ಅಲ್ಲಿ ಎಫೆಕ್ಟ್ ಮಾಡೇ ಮಾಡ್ತಾರೆ. ನಿಮ್ಮ ಮತ್ತು ಕಿರಿಯ ಸಹೋದರ ಸಹೋದರಿಯರ ಜೊತೆ ಸಂಬಂಧ ಹಾಳಾಗುತ್ತೆ. ನೆರೆ ಹೊರೆಯವರ ಜೊತೆ ಸ್ವಲ್ಪ ಕಿರಿಕುಗಳು ಜಾಸ್ತಿ ಆಗುತ್ತೆ. ಸಂಬಂಧಿಕರುಗಳ ಜೊತೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಸ್ಪೆಷಲಿ ಸೋದರ ಮಾವನಿಗೆ ಸಂಬಂಧಪಟ್ಟಂತೆ ತುಂಬ ಕೆಟ್ಟ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳುತ್ತೆ, ಅಥವಾ ಅವರ ಜೊತೆ ಸಂಬಂಧಗಳ ಹಾಳಾಗುತ್ತೆ. ಈ ಥರ ಎಲ್ಲ ವಿಚಾರಗಳಲ್ಲೂ ತೃತೀಯ ಗುರು ಹಲವಾರು ಎಫೆಕ್ಟ್ಸ್ಗಳನ್ನು ತಂದು ಕೊಡ್ತಾರೆ 1 ವರ್ಷಗಳ ಕಾಲ. ಇಲ್ಲಿ ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ತೃತೀಯ ಗುರುವನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ತುಂಬ ಸಡನ್ ಡಿಸಿಷನ್ ತೊಗೊಳ್ಳೋದು, ತುಂಬ ಓವರ್ ಕಾನ್ಫಿಡೆನ್ಸಲ್ಲಿ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ನಾನು ಮಾಡಿದ್ದೆಲ್ಲ ಸರಿ ಇರುತ್ತೆ, ಈ ಥರ ಎಲ್ಲ ಆಲೋಚನೆ ತೆಗೆದುಕೊಂಡು ಏನೇನೋ ಸ್ಟೆಪ್ಸ್ ತೆಗೆದುಕೊಂಡು ನಿಮ್ಮ ಬದುಕನ್ನು ನೀವೇ ಹಾಳು ಮಾಡಿಕೊಳ್ಳಬೇಡಿ. ಗುರು ಅಲ್ಲಿಗೆ ಬಂದಾಗ ನೀವು ಆ ರೀತಿ ವರ್ತಿಸ್ತೀರ. ಮೊದಲು ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ನಾನು ಈ ರೀತಿ ಮಾಡಬಾರದು, ಓವರ್ ಆ್ಯಟಿಟ್ಯೂಡ್ ತೋರಿಸಬಾರದು, ಓವರ್ ಕಾನ್ಫಿಡೆನ್ಸ್ ಬೇಡ, ಇಲ್ಲ ಸಲ್ಲದ ಆಯ್ಕೆಗಳನ್ನು ಮಾಡ್ಕೋಬಾರ್ದು, ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಹೆಚ್ಚು ಶ್ರಮ ಬೇಕು, ಹೆಚ್ಚು ಹಲದಾಟ ಬೇಕು, ಎಲ್ಲವೂ ಇದೆ. ಯಾಕೆಂದರೆ 3ನೇ ಮನೆ ಒಂದು ಚಿಕ್ಕ ಪ್ರಯಾಣವನ್ನು ತೋರಿಸುತ್ತೆ, 3ನೇ ಮನೆ ಶ್ರಮವನ್ನು ತೋರಿಸುತ್ತೆ. ಎಲ್ಲ ಬೇಕು.
ಇದೇ ನಿಮಗೆ ದೊಡ್ಡ ದೊಡ್ಡ ಕಿರಿಕಿರಿ ಆಗುತ್ತೆ. ಸೊ ಹಾಗಾಗಿ 3ನೇ ಮನೆಯ ಗುರು ಸ್ವಲ್ಪ ಈ ಥರದ ವಿಚಾರಗಳಲ್ಲಿ ಒಂದಷ್ಟು ತೊಂದರೆಗಳನ್ನು ತಂದು ಕೊಟ್ಟರು. ಯಾವಾಗ ಗುರುವಿನ ದೃಷ್ಟಿ 7ನೇ ಮನೆಗೆ ಬೀಳುತ್ತಲ್ಲ, ನಿಮ್ಮ 7ನೇ ಮನೆಗೆ ಅವರ 5ನೆಯ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ 7ನೇ ಮನೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಪಾಲುದಾರಿಕೆಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಸಹೋದ್ಯೋಗಿಗಳಿಗೆ ಸಂಬಂಧಪಟ್ಟಂತಹ ವಿಚಾರ, ಮದುವೆ ಈ ಥರ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ವಿಚಾರ, ಅದರ ಜೊತೆಗೆ ಈ ರಾಜಕಾರಣಿಗಳಿಗೆ, ಜನಸಮುದಾಯ, ಸಾರ್ವಜನಿಕರು, ಇದೆಲ್ಲ ತಿಳಿಸುತ್ತೆ 7ನೇ ಮನೆ. ಹಾಗಾಗಿ ಆಯಾ ಕ್ಷೇತ್ರಗಳಿಗೆ ಆ ಮನೆಯ ಇಂಪ್ಯಾಕ್ಟನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಗುರು. ವೃಷಭ ಲಗ್ನ ವೃಷಭ ರಾಶಿಯವರು ಮದುವೆಗೆ ಟ್ರೈ ಮಾಡ್ತಾ ಇದ್ದರೆ ಗುರುವಿನ ದೃಷ್ಟಿ 7ನೇ ಮನೆಗೆ ಬಿದ್ದಿರೋದ್ರಿಂದ ಅಲ್ಲಿ ಶುಭ ಸುದ್ದಿಗಳು ನಿಮಗೋಸ್ಕರ ಕಂಡು ಬರ್ತದೆ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ದು, ಗ್ರಹಗಳ ಪ್ಲೇಸ್ಮೆಂಟು ಚೆನ್ನಾಗಿದ್ದು, ಈಗ ಗೋಚಾರದಲ್ಲಿ ಗುರುವಿನ ದೃಷ್ಟಿ 7ನೇ ಮನೆಗೆ ಬಿದ್ದಿರೋದ್ರಿಂದ ಈ ಮದುವೆಯ ಶುಭ ಸಮಾರಂಭಗಳು ನಿಮ್ಮ ಬದುಕಿನಲ್ಲಿ ಬರ್ತವೆ. ಲೇಟ್ ಮ್ಯಾರೇಜ್, ಸೊ ಇಲ್ಲಿವರೆಗೂ ಕಾಯ್ತಾ ಇದ್ರಿ, ನನ್ನ ಬದುಕಿನಲ್ಲಿ ಈ ಮದುವೆ ಕಾರ್ಯಕ್ರಮ ಆಗುತ್ತಾ, ನಾನು ಸಂಗಾತಿಯನ್ನು ಪಡೆದುಕೊಳ್ತೀನಾ, ಅಥವಾ ನಾನು ಒಬ್ಬಂಟಿಯಾಗಿ ಸನ್ಯಾಸಿಯಾಗಿ ಇದ್ದು ಬಿಡ್ತೀನಾ ಅಂತ ಅಂದ್ಕೊಂಡಿರ್ತೀರಲ್ಲ, ಗೋಚಾರದಲ್ಲೇನೋ ಒಂದು ಸಪೋರ್ಟ್ ಸಿಗ್ತಾ ಇದೆ. ಆದರೆ ನಿಮ್ಮ ಜಾತಕದಲ್ಲಿ ಸಪೋರ್ಟ್ ಸಿಗಬೇಕು, ಆ ಯೋಗ ಇರಬೇಕು. ಸೊ ಅದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಗೋಚಾರವನ್ನು ಕನೆಕ್ಟ್ ಮಾಡ್ಕೊಳ್ಬೇಕು. ನಾನು ಇಲ್ಲೇ ಒಂದು ವಿಷಯನ ಕ್ಲಿಯರ್ ಮಾಡ್ತೀನಿ ನಿಮಗೆ. ಜ್ಯೋತಿಷ್ಯನ ಯಾಕೆ ನೋಡಬೇಕು? ಜ್ಯೋತಿಷ್ಯನ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನೋಡಬೇಕು. ಈಗ ಇಲ್ಲಿ ಕೂತ್ಕೊಂಡು ಯಾರೋ ಒಬ್ಬ ನಿಮ್ಗೇನೋ ಪರಿಹಾರಗಳನ್ನು ಹೇಳ್ತಾರೆ, ಆ ಪರಿಹಾರಗಳನ್ನು ಮಾಡಿಕೊಂಡ ತಕ್ಷಣ ನಿಮ್ಮ ಬದುಕು ಬದಲಾಗ್ಬಿಡ್ತದೆ, ಎಲ್ಲವೂ ಸರಿಯಾಗಿಬಿಡ್ತದೆ ಅನ್ನೋಂಗಿದ್ದಿದ್ರೆ ಎಲ್ಲರೂ ದುಡ್ಡಿರೋರೆಲ್ಲರೂ ಪರಿಹಾರಗಳನ್ನು ಮಾಡಿಕೊಂಡು ಅವರ ಬದುಕನ್ನು ಬೊಂಬಾಟಾಗಿ ಬದಲಾಯಿಸ್ಬಿಡ್ತಿದ್ರು. ಯಾರೋ ಒಬ್ಬ ಬರ್ತಾರೆ, ಈ ಶುಕ್ರ ಪರ್ವದಲ್ಲಿ ಒಂದಷ್ಟು ನಂಬರ್ ಬರ್ಕೊಳ್ಳಿ, ಕುಬೇರರಾಗ್ಬಿಡ್ತೀರಾ, ಹಣ ಬಂದ್ಬಿಡ್ತಾ? ಎಷ್ಟು ಜನ ಬರ್ಕೊಂಡಿದ್ದೀರಾ? ಅಳಿಸಿಲ್ವಾ? ಅಥವಾ ಟ್ಯಾಟೂನೇ ಹಾಕ್ಸ್ಕೊಂಡಿದ್ದೀರಾ ರೀ? ಮೊದಲು ನೀವು ಬದಲಾಗಿ ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಓನ್ಲಿ ಮಾರ್ಗದರ್ಶನಕ್ಕಷ್ಟೇ. ನಿಮ್ಮ ಬದುಕಿನಲ್ಲಿ ಈ ರೀತಿಯ ಸಿಚುವೇಶನ್ಸ್ಗಳು ಎದುರಾಗ್ತದೆ, ಸ್ವಲ್ಪ ಕೇರ್ ತೆಗೆದುಕೊಳ್ಳಿ. ಈ ಘಟ್ಟದಲ್ಲಿ ನಿಮಗೆ ಒಳ್ಳೆಯ ವಿಚಾರಗಳಿವೆ, ಅದಕ್ಕೆ ರೆಡಿಯಾಗಿ ಮೆಂಟಲಿ ಪೂಜೆ ಪುನಸ್ಕಾರಗಳನ್ನು ನಿಮ್ಮ ಮನೆಯಲ್ಲಿ ಏನೇನು ಮಾಡ್ತಾಯಿದ್ರು ಅದನ್ನು ಮಾಡ್ಕೊಂಡು ಹೋಗಿ, ವಾಸ್ತುವಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳಿ, ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇದಿಷ್ಟೇ. ಅದನ್ನು ಬಿಟ್ಟು ಯಾರೂ ಇಲ್ಲಿ ಸಿದ್ಧಿ ಪುರುಷರಲ್ಲ, ಹೇಳಿದ ತಕ್ಷಣ ಎಲ್ಲವೂ ಬದಲಾಗಲ್ಲ. ಅವರು ಕೊಡುವ ಪರಿಹಾರಗಳನ್ನೆಲ್ಲ ನೀವು ಮಾಡಿಕೊಂಡು ದೊಡ್ಡ ಶ್ರೀಮಂತರು ಆಗಲ್ಲ, ನಿಮ್ಮ ಸಾಲವನ್ನು ತೀರಿಸ್ಕೊಳ್ಳೋದಿಲ್ಲ, ನಿಮ್ಮ ಮದುವೆಯೂ ಆಗೋದಿಲ್ಲ. ನಿಮ್ಮ ಜಾತಕದಲ್ಲಿ ಆ ದಶಾಭುಕ್ತಿಗಳು ಬರಬೇಕು, ಆ ಯೋಗಗಳಿರಬೇಕು. ಆ ಸಮಯದಲ್ಲಿ ಅದು ವರ್ಕ್ ಆಗೇ ಆಗುತ್ತೆ. ಯಾವ ಜ್ಯೋತಿಷಿ ಹೇಳಿದರೂ ಅಷ್ಟೇ, ಹೇಳದೇ ಇದ್ದರೂ ಅಷ್ಟೇ. ಇದನ್ನು ಮೊದಲು ನೀವು ನೆನ್ಪಿಟ್ಕೊಳ್ಳಿ. ಎಲ್ಲಿವರೆಗೂ ನೀವು ವೈಜ್ಞಾನಿಕವಾಗಿ ಜ್ಯೋತಿಷ್ಯವನ್ನು ನೋಡೋದಿಲ್ವೋ, ಎಲ್ಲಿವರೆಗೂ ಆ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದಿಲ್ವೋ, ಈ ರೀತಿ ನಿಮಗೆ ಮೋಸ ಮಾಡುವವರು ಹುಟ್ಕೊಳ್ತಾನೆ ಇರ್ತಾರೆ, ಅವರು ಮೋಸ ಮಾಡ್ತಾನೆ ಇರ್ತಾರೆ. ಒಂದು ತಿಳ್ಕೊಳ್ಳಿ, ನಿಮ್ಮ ಫೋಟೋ ಕಳಿಸಿ, 501 ರೂಪಾಯಿ ಹಾಕಿ, ನಿಮಗೆ ಆ ದೃಷ್ಟಿ ಬಿದ್ದಿದೆ, ಆ ಮಾಟ ಮಂತ್ರ ಆಗಿದೆ, ದೆವ್ವ ಹಿಡ್ಕೊಂಡಿದೆ, ಆ ಬಲಿ ಕೊಡಬೇಕು, ಈ ಬಲಿ ಕೊಡಬೇಕು ಅಂತ ನಿಮಗೆ ಗೇರ್ ಆಗ್ತಾ ಇದ್ದಾನೆ ಅಂದರೆ ಅವನಿಗೇನೂ ಗೊತ್ತಿಲ್ಲ. ಅವನ ವೃತ್ತಿನೇ ಅದು. ಅವನು ಎಮೋಷ್ನಲಿ ಕನೆಕ್ಟ್ ಆಗೋದೇ ಇಲ್ಲ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವನಿಗೆ ದುಡ್ಡು ಬೇಕಷ್ಟೇ. ಆ ದುಡ್ಡಲ್ಲಿ ಅವನು ಬೇಕಾದನ್ನು ಮಾಡಿಕೊಂಡು ಅದ್ಭುತವಾಗಿರ್ತಾನೆ. ಆದರೆ ನೀವು ಸ್ವಲ್ಪ ಈ ರೀತಿ ಅತಿರೇಕಕ್ಕೆ ಹೋಗಿ ಮೋಸ ಹೋಗೋದು ನೀವೇ. ಇದು ಎಲ್ಲ ರಾಶಿಯವ್ರಿಗೂ ಅನ್ವಯಿಸುತ್ತೆ. ನಾನು ಇಲ್ಲಿ ಯಾಕೆ ಅದನ್ನು ತುಂಬ ಹೇಳ್ತಾ ಇದ್ದೀನಿ ಅಂದರೆ, ನಾವು ಬಂದಿರೋದೇ ಅದಕ್ಕೆ ಕರೆಕ್ಟ್ ಮಾಡೋಣ. ಈಗ ನಾನು ಕೂತ್ಕೊಂಡು ಈ ರಾಶಿ ಭವಿಷ್ಯ ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಈ ಲಗ್ನದಲ್ಲಿ ಅಥವಾ ಈ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗೆ ಇದನ್ನೇ ಹೇಳಬೇಕು ನಾವು, ಈ ರೀತಿ ಆಗುತ್ತೆ ಅಂತ. ಸೊ ಹಾಗಾಗಿ ಗೋಚಾರದ ಫಲಗಳು ಡೆಫಿನೆಟ್ಲಿ ಆ ರೀತಿ ಇರುತ್ತದೆ. ನಿಮಗೆ ಅದು ಕನೆಕ್ಟ್ ಆಗಬೇಕು ಅಂದರೆ ನಿಮ್ಮ ಜಾತಕ ಸಪೋರ್ಟ್ ಮಾಡಬೇಕು, ನಿಮ್ಮ ದಶಾಭುಕ್ತಿಗಳು ಸಪೋರ್ಟ್ ಮಾಡಬೇಕು. ಆಗ ಡೆಫಿನೆಟ್ಲಿ ಇಲ್ಲಿ ಘಟಿಸುವ ಘಟನೆಗಳು ನಿಮಗೆ ಹತ್ತಿರ ಆಗುತ್ತೆ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಬೇರೆ ಯಾವ ಮ್ಯಾಜಿಕ್ಕೂ ಇಲ್ಲ, ಏನೂ ಇಲ್ಲ. ಸೊ ನೀವು ಇದನ್ನು ಅರ್ಥ ಮಾಡಿಕೊಂಡು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ, ಇದನ್ನು ಮಾರ್ಗದರ್ಶನವಾಗಿ ತೆಗೆದುಕೊಂಡಾಗ ಮಾತ್ರ ಜ್ಯೋತಿಷ್ಯಕ್ಕೆ ಒಂದು ಬೆಲೆ. ಇಲ್ಲ ಅಂದರೆ ಯಾವ ಹೋಮಗಳು ಕೆಲಸ ಮಾಡಲ್ಲ, ಯಾವ ಉಂಗುರಗಳು ಕೆಲಸ ಮಾಡಲ್ಲ, ಯಾವ ಯಂತ್ರಗಳು ಕೆಲಸ ಮಾಡಲ್ಲ. ನಿಮ್ಮ ದಶಾಭುಕ್ತಿಗಳು ನಿಮಗೆ ಕೆಲಸ ಮಾಡ್ತವೆ, ನಿಮ್ಮ ಕರ್ಮಗಳು ನಿಮಗೆ ಕೆಲಸ ಮಾಡ್ತವೆ. ಗ್ರಹಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು. ಅದಕ್ಕೆ ಪ್ರಾಯೋಗಿಕವಾಗಿ ನೀವು ರೆಮಿಡೀಸ್ಗಳಲ್ಲಿ ಭಾಗಿಯಾಗಬೇಕು. ಆಗ ಮಾತ್ರ ಕೆಲವು ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ಬರ್ತವೆ. ಅದು ಬಿಟ್ಟು ಮ್ಯಾಜಿಕ್ ರೂಪದಲ್ಲಿ ಯಾವುದು ಬದಲಾಗಲ್ಲ. ಇದೊಂದು ಸಣ್ಣ ಮಾಹಿತಿ, ಸ್ವಲ್ಪ
ನನಗೂ ಆವೇಗ ಜಾಸ್ತಿ ಆಗಿದೆ. ಏನಕ್ಕೆ ಅಂದರೆ ಸಾಕಷ್ಟು ಜನ ಬಡ್ಕೊಳ್ತಾ ಇದ್ದಾರೆ, ನಾನೇ ಬ್ರಹ್ಮ, ನಾನೇ ಅದು, ನಾನೇ ಇದು, ನಾನು ಹೇಳಿದ್ದೆಲ್ಲ ನಡೀತದೆ. ಸುಳ್ಳು. ಜ್ಯೋತಿಷ್ಯ ನಿಮ್ಮ ಜನ್ಮ ಏನು ಪಡ್ಕೊಂಡಿದ್ದೀರಾ, ಅಲ್ಲಿಯ ಗ್ರಹಗಳ ಪ್ಲೇಸ್ಮೆಂಟ್ ಏನಿದೆ, ದಶಾಭುಕ್ತಿಗಳ ಇಂಪ್ಯಾಕ್ಟ್ ಏನಿದೆ, ಅದರ ಜೊತೆಗೆ ಗೋಚಾರದಲ್ಲಿ ಘಟಿಸುವ ಗ್ರಹಗಳ ಮೂಮೆಂಟ್ಸ್ ಹೇಗಿರುತ್ತೆ, ಕಾಂಬಿನೇಷನ್ ಹೇಗಿರುತ್ತೆ, ಅವು ನಿಮಗೆ ಬದುಕನ್ನು ಬದಲಾಯಿಸ್ತವೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಒಂದಷ್ಟು ಮಾಡ್ಕೋಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಯಾವ ವಿಚಾರಗಳು ಇಲ್ಲ. ಈಗ ಓಕೆ, ವಿಚಾರಕ್ಕೆ ಬರೋಣ. ಮದುವೆ ವಿಚಾರ ಆಯಿತು. ಇನ್ನು ಸಹೋದ್ಯೋಗಿಗಳಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್. ಸರ್ಕಾರಿ ಅಧಿಕಾರಿಗಳಿಗಿರ್ಬೋದು, ಪ್ರೈವೇಟ್ ಎಂಪ್ಲಾಯೀಸ್ಗಿರ್ಬೋದು, ಎಲ್ಲರಿಗೂ ಅಷ್ಟೇ. ಈಗ ನಿಮ್ಮ ಆಫೀಸ್ ವಾತಾವರಣ ಸ್ವಲ್ಪ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲವೂ ಚೆನ್ನಾಗಿರುತ್ತೆ. ಇನ್ನು ಪಾಲುದಾರಿಕೆಯ ಬಿಸ್ನೆಸ್ಸಲ್ಲಿ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ಸ್ ಕಾಣುವಂತಹ ಸಮಯ. ಪರಸ್ಪರ ನಂಬಿಕೆಗಳು ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀರಾ. ನಿಮ್ಮ ಕಂಪನಿಯನ್ನು ಇಬ್ಬರೂ ಸೇರಿಕೊಂಡು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀರಾ ಗುರುವಿನ ದೃಷ್ಟಿಯಿಂದ. ಸೊ ಓವರಾಲ್ 7ನೇ ಮನೆ ತುಂಬ ಶುದ್ಧಿ ಆಗ್ತಾ ಇದೆ, ತುಂಬ ವೃದ್ಧಿ ಆಗ್ತಾ ಇದೆ. ಹಾಗಾಗಿ ಸೊ ಎಲ್ಲ ವಿಚಾರಗಳು ಅಂದರೆ ಪಾಲುದಾರಿಕೆ, ವೈವಾಹಿಕ, ಸಹೋದ್ಯೋಗಿಗಳು, ಈ ಎಲ್ಲ ವಿಚಾರಗಳಲ್ಲಿಯೂ ಗುಡ್ ನ್ಯೂಸ್ ಇದೆ. ಮದುವೆಯೂ ಕೂಡ ಯೋಗ ಕೂಡಿ ಬರುತ್ತೆ. ಇನ್ನು ಅದೇ ರೀತಿ ನಿಮ್ಮ 9ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. 9ನೇ ಮನೆ ಅಂದರೆ ಭಾಗ್ಯಸ್ಥಾನ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ, ತಂದೆಯ ಸ್ಥಾನದಲ್ಲಿರುವವರಿಂದ ನಿಮಗೆ ಹೆಚ್ಚು ಲಾಭ. ನಿಮ್ಮ ಬಾಸ್ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಹೈಕಮಾಂಡಿಂದ ರಾಜಕಾರಣಿಗಳಿಗೆ ಗುಡ್ ನ್ಯೂಸ್ ಕಾದಿರುತ್ತೆ. ಮೇಲಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಪ್ರಶಂಸೆಯನ್ನು ಕೊಡ್ತಾರೆ. ಸೊ ಈ ರೀತಿ ಈ 9ನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಹಲವಾರು ಉಪಯೋಗಗಳು ನಿಮಗೆ ತಾನಾಗೆ ಹುಡ್ಕೊಂಡು ಬರುತ್ತೆ. 9ನೇ ಮನೆ ದೂರದ ಪ್ರಯಾಣವನ್ನು ಸೂಚಿಸುತ್ತೆ. ಸೊ ಪುಷ್ಯ ನಕ್ಷತ್ರದಲ್ಲಿ ಸಂಚರಿಸಬೇಕಾದ್ರೆ ಅದರ ಅಧಿಪತಿ ಶನಿ ಆಗ್ತಾರೆ. ನಿಮ್ಮ 9ನೇ ಮನೆಯ ಅಧಿಪತಿ ಯಾರು? ಶನಿನೇ. ಸೊ ಹಾಗಾಗಿ ಅಲ್ಲಿ ಹೆಚ್ಚು ಬಲ ಬಂತು. ಈ ವರ್ಗಾವಣೆ ಬಯಸ್ತಾ ಇದ್ದರೆ ಡೆಫಿನೆಟ್ಲಿ ನೀವು ಅಂದುಕೊಂಡಂತಹ ಕಡೆಗೆ ವರ್ಗಾವಣೆ 2026-27 ನಡುವೆ ಆಗುತ್ತೆ. ಬಡ್ತಿ ಸಿಗುತ್ತೆ ನೀವು ಅಂದುಕೊಂಡಂತಹ ಪೋಸ್ಟ್ಗೆ. ಪ್ರೈವೇಟ್ ಎಂಪ್ಲಾಯೀಸ್ಗೆ ಸಂಬಳ ಜಾಸ್ತಿ ಆಗುತ್ತೆ. ಕೆಲಸ ಹುಡುಕ್ತಾ ಇರೋರಿಗೆ ಹೊಸ ಜಾಬ್ ಸಿಗುತ್ತೆ. ಗೌರ್ಮೆಂಟ್ ಜಾಬ್ ಕೆಲಸ ಟ್ರೈ ಮಾಡ್ತಾ ಇರೋರಿಗೆ ಡೆಫಿನೆಟ್ಲಿ ಒಳ್ಳೆಯ ಅವಕಾಶಗಳು ಒದಗಿ ಬರುತ್ತೆ. ಈ ಹೈಯರ್ ಸ್ಟಡೀಸ್ಗೆ ಇದ್ದಂತಹ ಗೊಂದಲಗಳೆಲ್ಲವೂ ವೃಷಭ ಲಗ್ನ, ವೃಷಭ ರಾಶಿಯವರಿಗೆ ಕ್ಲಿಯರ್ ಆಗುತ್ತೆ. ವಿದೇಶದಲ್ಲಿ ಓದಬೇಕು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಡೆಫಿನೆಟ್ಲಿ ಈ 2026ರಿಂದ 2027 ಗೋಲ್ಡನ್ ಪೀರಿಯಡ್. ನಿಮ್ಮ ಎಜುಕೇಷನ್ ತುಂಬ ಅದ್ಭುತವಾಗಿರುತ್ತೆ. ವಿದೇಶದಲ್ಲಿ ಹೋಗಿ ಓದ್ತೀರಾ. ಸೊ ಇನ್ನು ವಿದೇಶದಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೂ ಕೂಡ ಒಳ್ಳೆಯ ಅವಕಾಶಗಳು ಹುಡ್ಕೊಂಡು ಬರುತ್ತೆ. ಇದೆಲ್ಲವೂ 9ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ 10ನೇ ಮನೆ ನಿಮ್ಮ ಕರ್ಮಸ್ಥಾನ ಅಧಿಪತಿ ಶನಿ. ಶನಿಯ ನಕ್ಷತ್ರದಲ್ಲಿ ಯಾವಾಗ ಸಂಚರಿಸ್ತಾರೆ? ಆಗಸ್ಟ್ ತಿಂಗಳ ನಂತರ ಪುಷ್ಯ ನಕ್ಷತ್ರದಲ್ಲಿ ಗುರು. ಆಗ ಆ ಮನೆಯನ್ನು ಕೂಡ ಬಲ ಮಾಡ್ತಾರೆ. ಸೊ ನಿಮಗೆ ಕೆಲಸದಲ್ಲಿದ್ದಂತಹ ಕಿರಿಕಿರಿ, ಟೆನ್ಷನ್ ಎಲ್ಲವೂ ಕ್ಲಿಯರ್ ಆಗುತ್ತೆ. ನಿಮ್ಮ ಆಫೀಸಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಮನ್ನಣೆ, ಗೌರವ ಎಲ್ಲ ಪ್ರಾಪ್ತಿಯಾಗುತ್ತೆ. ಸೊ ಒಟ್ಟಾರೆ ಗುರು 9, 10 ನಿಮ್ಮ 7ನೇ ಮನೆಯನ್ನು ಬಹಳ ಶುದ್ಧಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಿಮ್ಮ 11ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. 11ನೇ ಮನೆ ನೆಟ್ವರ್ಕ್. ನಿಮ್ಮ ನೆಟ್ವರ್ಕ್ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಆ ಪರಿಚಯದಿಂದ ನಿಮ್ಮ ಬದುಕು ಇನ್ನೊಂದು ಹಂತಕ್ಕೆ ಹೋಗುತ್ತೆ. ನೋಡಿ, 11ನೇ ಮನೆಗೆ ಗುರುವಿನ ದೃಷ್ಟಿ ಇಷ್ಟೆಲ್ಲ ಮಾಡಿಕೊಡುತ್ತೆ. ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಒಳ್ಳೊಳ್ಳೆ ಗುರುಗಳನ್ನು ಭೇಟಿ ಮಾಡ್ತೀರಾ. ತುಂಬ ಚೆನ್ನಾಗಿದೆ. ನಿಮ್ಮ ಇಚ್ಛಾಪೂರ್ತಿ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ಆಸೆಗಳನ್ನು ಈಡೇರಿಸ್ಕೊಳ್ತೀರಾ. ಏನೋ ಮನೆ ಕಟ್ಟಬೇಕು ಅಂತಿರ್ತೀರಾ, ಅದಕ್ಕೆ ಯಾರೋ ಸಪೋರ್ಟ್ ಮಾಡ್ತಾರೆ. ವೆಹಿಕಲ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಹೇಗೋ ಸಪೋರ್ಟ್ ಸಿಗುತ್ತೆ. ಓವರಾಲ್ ನಿಮ್ಮ ಕನಸುಗಳನ್ನು ಹಂತವಾಗಿ ಈ ಒಂದು ವರ್ಷ ಈಡೇರಿಸ್ಕೊಳ್ತೀರಾ ಗುರುವಿನ ಒಂದು ದೃಷ್ಟಿಯಿಂದ. ಅದೇ ರೀತಿ ನವೆಂಬರ್ 1ರಿಂದ 2027 ಜೂನ್ 25ರವರೆಗೂ ಗುರು ಸಿಂಹರಾಶಿಗೆ ಬರ್ತಾರೆ. ಅಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಅದನ್ನು ಬೇರೆ ಇನ್ನೊಂದು ವಿಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳೋಣ, ಆ ಒಂದು ಪ್ಯಾಕೇಜನ್ನು. ಯಾಕೆಂದರೆ ಅಲ್ಲಿ ಕೇತು ಜೊತೆಗಿರ್ತಾರೆ. ಕೇತುವಿನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೆ. ಬಟ್ ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರವನ್ನು ಶುರು ಮಾಡಿದಾಗ, ಬುಧನ ನಕ್ಷತ್ರಕ್ಕೆ ಬಂದಾಗ ನಿಮ್ಮ ಧನಸ್ಥಾನದ ಅಧಿಪತಿ ಬುಧ ಹಾಗೂ ನಿಮ್ಮ 5ನೇ ಮನೆಯ ಅಧಿಪತಿ ಬುಧ. ಸೊ ಆ ಎರಡೂ ಮನೆಗೂ ಕೂಡ ಒಳ್ಳೆಯ ವಿಚಾರಗಳನ್ನು ಗುರು ತಂದುಕೊಡ್ತಾರೆ. ಸೊ ಹಣದ ಹರಿವಿಗೆ ಯಾವುದೇ ಕೊರತೆ ಇರಲ್ಲ.
ಯಾವುದಾದ್ರು ಮೂಲದಿಂದ ನಿಮಗೆ ಹಣ ಗಳಿಕೆ ಚೆನ್ನಾಗಿರುತ್ತೆ, ಬಿಸ್ನೆಸ್ ಚೆನ್ನಾಗಾಗುತ್ತೆ. ಯಾಕೆಂದರೆ ಬುಧ ಬಿಸ್ನೆಸ್ ಕಾರಕ. ಎಲ್ಲ ರೀತಿಯ ಬಿಸ್ನೆಸ್ಗೂ ಕೂಡ ಹೆಲ್ಪ್ ಮಾಡ್ತಾರೆ ಗುರು ಆಶ್ಲೇಷ ನಕ್ಷತ್ರದಲ್ಲಿ, ಅಂದರೆ ಬುಧನ ನಕ್ಷತ್ರದಲ್ಲಿ ಸಂಚಾರ ಮಾಡಿದಾಗ. ಇನ್ನು ನಿಮ್ಮ 5ನೇ ಮನೆ, ಅಲ್ಲೂ ಕೂಡ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಗುರು ಯಾವಾಗ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ ಸಂಚಾರವನ್ನು ಶುರು ಮಾಡ್ತಾರೋ ಆಗ ಡೆಫಿನೆಟ್ಲಿ 5ನೇ ಮನೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಮಕ್ಕಳಿಂದ ನಿಮಗೆ ಹೆಚ್ಚು ಗೌರವ ಪ್ರಾಪ್ತಿಯಾಗುತ್ತೆ, ಅವರ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಹೂಡಿಕೆಯ ವಿಚಾರಗಳಲ್ಲಿ ತುಂಬ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಜ್ಞಾನ ವೃದ್ಧಿ ಆಗುತ್ತೆ, ಕ್ಯಾಲ್ಕುಲೇಷನ್ ಕರೆಕ್ಟಾಗಿರುತ್ತೆ, ಲಾಭವನ್ನು ಗಳಿಸ್ತೀರಾ. ಈ ಪ್ರೀತಿ ಪ್ರೇಮ ಪ್ರಣಯ ಈ ರೀತಿ ಇದ್ದಂತಹ ವೃಷಭ ಲಗ್ನ ವೃಷಭ ರಾಶಿಯವರು ಮದುವೆ ಆಗುವಂತಹ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಆಶ್ಲೇಷ ನಕ್ಷತ್ರಕ್ಕೆ ಗುರುವಿನ ಸಂಚಾರ ಶುರುವಾದಾಗ ಡೆಫಿನೆಟ್ಲಿ ಪ್ರೇಮಿಗಳು ಮದುವೆ ಆಗುವಂತಹ ಭಾಗ್ಯ ಈ ನವೆಂಬರ್ ಅಥವಾ ಜಾನ್ 27ನಿಂದ ಜೂನ್ 27 ಒಳಗಡೆ ಡೆಫಿನೆಟ್ಲಿ ಪ್ರೇಮಿಗಳು ಮದುವೆ ಆಗ್ತೀರಾ, ದಂಪತಿಗಳಾಗ್ತೀರಾ. ಇಷ್ಟೆಲ್ಲ ಗುರು 1 ವರ್ಷಗಳ ಕಾಲ ನಿಮಗೆ ತುಂಬ ಇಂಪ್ಯಾಕ್ಟ್ ಆಗಿ ಕೆಲಸ ಮಾಡ್ತಾರೆ. ಈ ಯುಗಾದಿ ಭವಿಷ್ಯದಲ್ಲಿ ಗುರುವೇ ರಾಜ, ಗುರುವಿನ ಕಂಟ್ರೋಲಲ್ಲೇ 1 ವರ್ಷ ಕಂಪ್ಲೀಟ್ ಇದೆ, ಯುಗಾದಿಯಿಂದ ನೆಕ್ಸ್ಟ್ ಯುಗಾದಿವರೆಗೂ ಅಂತ ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ಗುರು ನಿಮಗೆ ದೃಷ್ಟಿ ಆಗ್ತಾ ಇರುವ ಮನೆಗಳಲ್ಲಿ ಹೆಚ್ಚಿನ ಬಲವನ್ನು ಕೊಡ್ತಾ ಇದ್ದಾರೆ. ಸೊ ಇದನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಇಲ್ಲಿ 3ನೇ ಗುರು ತೃತೀಯ ಗುರು ಶಾಸ್ತ್ರದ ಪ್ರಕಾರ ಅಷ್ಟು ಒಳ್ಳೆಯದಲ್ಲ. ಅಲ್ಲಿಯ ಇಂಪ್ಯಾಕ್ಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ನೀವು ಸ್ವಲ್ಪ ಪ್ರಾಕ್ಟಿಕಲಾಗಿ ಕರೆಕ್ಟಾಗಿ ಇದ್ದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಚೆನ್ನಾಗಿರುತ್ತೆ. ಹೆಚ್ಚಿನ ಶ್ರಮ ಬೇಕು, ಕೊಟ್ಬಿಡಿ, ಶ್ರಮ ಹಾಕಿ, ಸೋಮಾರಿತನ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿಗೆ ಬಂದಾಗ ಸ್ವಲ್ಪ ಸೋಮಾರಿಗಳಾಗ್ತೀರಾ. ನೀವು ಆ ಸೋಮಾರಿತನವನ್ನು ಬಿಟ್ಟರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅಲೆದಾಟ ಮಾಡಬೇಕು ಅಂತ ಇದೆ, ಮಾಡಿ, ಕೆಲಸಕ್ಕೋಸ್ಕರ ಮಾಡಿ, ಸಂಬಂಧಗಳಿಗೋಸ್ಕರ ಮಾಡಿ, ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿರೋದಕ್ಕೋಸ್ಕರ ಮಾಡಿ. ಒಟ್ಟಾರೆ ಒಂದಷ್ಟು ಅಲೆದಾಟ ಮಾಡಲೇಬೇಕು. ಜೊತೆಗೆ ಈ ಓವರ್ ಆ್ಯಟಿಟ್ಯೂಡು, ತುಂಬ ಅಹಂಕಾರ, ತುಂಬ ಆತುರದ ನಿರ್ಧಾರ ಇವನ್ಯಾವುದನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಅದರ ಜೊತೆಗೆ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಗುರು ಏನು ಇವರು ದೇವಗುರು ಆದರೆ ನಿಮ್ಮ ಲಗ್ನ ಮತ್ತು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ರಾಕ್ಷಸ ಗುರು. ಹಾಗಾಗಿ ಇವರಿಬ್ಬರಿಗೂ ಆಗಬರಲ್ಲ. ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಗುರು ಅಂತ ಒಳ್ಳೆಯ ಏನು ಇದನ್ನೆಲ್ಲ ಮಾಡಲ್ಲ. ಯಾಕೆಂದರೆ ನಿಮ್ಮ ಅಷ್ಟಮಾಧಿಪತಿ ಗುರು, ನಿಮ್ಮ ಲಾಭಸ್ಥಾನದ ಅಧಿಪತಿಯು ಗುರುವೇ. ಆದರೆ ಅಷ್ಟು ನಿಮಗೆ ಪೂರಕವಾಗಿ ಅವ್ರು ಕೆಲಸ ಮಾಡಲ್ಲ ಅನ್ನೋದು ಎಲ್ಲರ ಉಲ್ಲೇಖ. ಬಟ್ ನೀವು ಸ್ವಲ್ಪ ಇದನ್ನು ಅರ್ಥ ಮಾಡಿಕೊಂಡು ಪ್ರಾಯೋಗಿಕವಾಗಿ ಅದನ್ನು ಬಳಸ್ಕೊಂಡ್ರೆ ಡೆಫಿನೆಟ್ಲಿ ಈ ದೃಷ್ಟಿ ಹಾಕುವ ಮನೆಗಳಿಂದ ನೀವು ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ತೀರಾ. ಅದೇ ರೀತಿ ಜ್ಯೋತಿಷ್ಯವನ್ನು ಒಂದು ಮಾರ್ಗದರ್ಶನದ ರೂಪದಲ್ಲಿ ನೋಡಬೇಕು. ಇನ್ನು ಆರೋಗ್ಯದ ವಿಚಾರ ಒಂದು ನಿಮಗೆ ಹೇಳ್ಬಿಡ್ತೀನಿ. ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಕಾಡೋದು ಲಿವರ್ ಸಮಸ್ಯೆ. ಅದು ಗುರುವಿನ ಸಂಚಾರದಿಂದ ಸ್ವಲ್ಪ ಜಾಸ್ತಿ ಆಗಬಹುದು. ಅದರ ಜೊತೆಗೆ ಈ ಡಯಾಬಿಟಿಸ್, ಇದರಿಂದ ನರಳೋರು ಜಾಸ್ತಿ ಜನ ಇರ್ತಾರೆ ಈ ವೃಷಭ ಲಗ್ನ ವೃಷಭ ರಾಶಿಯಲ್ಲಿ. ಸೊ ನೀವು ಸ್ವಲ್ಪ ಆ ವಿಚಾರದಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಈ ಒಂದು ವರ್ಷ ಗುರುವಿನ ಫಲಗಳನ್ನು ಅದ್ಭುತವಾಗಿ ಅನುಭವಿಸ್ತೀರಾ. ಉಳಿದದ್ದನ್ನು ಈ ನವೆಂಬರ್ ತಿಂಗಳಲ್ಲಿ ಏನು ಗುರು ಬದಲಾಗ್ತಾರೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ನಿಮ್ಮೆಲ್ಲರಿಗೂ ಗುರುವಿನ ಆಶೀರ್ವಾದ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.